ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ ಈಗ ಇರಾನ್ ಎಲ್ಲೋ ಒಂದು ಕಡೆ ಸೋತೋಯ್ತು ಅಂತ ಅನ್ಕೊಂಡಿದ್ದಂತಹ ಟ್ರಂಪ್ಗೆ ಈಗ ಇರಾನ್ ಯಾವ ರೀತಿಯಾಗಿ ಎದುರು ನಿಂತಿದೆ ಅಂತಂದ್ರೆ, ಟ್ರಂಪ್ ಹಾಕಿರುವ ಷರತ್ತನ್ನ ಒಪ್ಪಿಕೊಳ್ಳದೆ ಇರಾನ್ ಯುದ್ಧ ವಿರಾಮವನ್ನ ಯಾವುದೇ ರೀತಿ ನಾನು ಪರಿಗಣಿಸೋದಿಲ್ಲ ಅಂತ ಹೇಳಿ ಟ್ರಂಪ್ಗೆ ಇರಾನ್ನಿಂದ 5 ಷರತ್ತನ್ನ ಹಾಕಲಾಗಿದೆ. ಏನು ಅಮೆರಿಕಕ್ಕೆ ಇರಾನ್ನಿಂದ ಕೌಂಟರ್ ಆಗಿ ಈಗ 5 ಷರತ್ತನ್ನ ಹಾಕಲಾಗಿದೆ. ಮಾತುಕತೆ ಮುರಿದು ಬಿದ್ದ ಮೇಲೆ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನು ನಡೆಸಿದಂತಹ ಇರಾನ್, ಇತ್ತ ಇಸ್ರೇಲ್ ವಿದ್ಯುತ್ ಕೇಂದ್ರದ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಟೆಹರಾನ್ ವಾಯು ರಕ್ಷಣಾ ವ್ಯವಸ್ಥೆ ಮೇಲೆ ಅಟ್ಯಾಕ್ ಮಾಡಿದೆ. ಟ್ರಂಪ್ ಹಾಕಿರುವ ಷರತ್ತನ್ನ ಒಪ್ಪಿಕೊಳ್ಳದ ಇರಾನ್, ಯುದ್ಧ ವಿರಾಮವನ್ನ ಒಪ್ಪಿಕೊಳ್ಳದ ಇರಾನ್ ಟ್ರಂಪ್ಗೆ ಇರಾನ್ನಿಂದ 5 ಷರತ್ತುಗಳನ್ನ ಹಾಕಿದೆ. ನೋಡಿ, ಟ್ರಂಪ್ ಹಾಕಿರುವಂತಹ ಷರತ್ತನ್ನ ಒಪ್ಪಿಕೊಳ್ಳದೆ ಇರಾನ್ ಯುದ್ಧ ವಿರಾಮವನ್ನು ಕೂಡ ಬ್ರೇಕ್ ಮಾಡ್ತು. ಬಿಕಾಸ್ ಯಾವುದೇ ಮಾತುಕತೆ ಆಗಿಲ್ಲ, ಸಂಧಾನ ಆಗಿಲ್ಲ, ಅವರೇ ಯುದ್ಧ ವಿರಾಮವನ್ನ ಅಂತ ಘೋಷಣೆ ಮಾಡಿಕೊಂಡ್ರೆ ನಾವ್ಯಾಕೆ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ಇರಾನ್ ಇಸ್ರೇಲ್ ಮೇಲೆ ಯುದ್ಧವನ್ನ ಮಾಡ್ತು. ವಿರಾಮ ಏನು ಘೋಷಣೆ ಆದ ನಂತರ 5 ದಿನಗಳ ವಿರಾಮ ಅಂತ ಘೋಷಣೆ ಮಾಡಿದ ನಂತರ ಇರಾನ್ ಯುದ್ಧವನ್ನ ಮಾಡ್ತು. ಇದಾದ ನಂತರ ಟ್ರಂಪ್ಗೆ ಇರಾನ್ನಿಂದ 5 ಷರತ್ತನ್ನ ಈಗ ಹಾಕಿದೆ. ಅಮೆರಿಕ ಇರಾನ್ನಿಂದ ಕೌಂಟರ್ ಆಗಿ 5 ಷರತ್ತನ್ನ ಸ್ವೀಕಾರ ಮಾಡುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಮಾತುಕತೆ ಮುರಿದು ಬಿದ್ದ ಮೇಲೆ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನ ಮಾಡೋದಕ್ಕೆ ಈಗ ಇರಾನ್ ಸಿದ್ಧವಾಗಿದೆ. Yeah.